ನೋಡೋಣ ಪಾಠದ ಒಳಗಡೆ ಇರತಕ್ಕಂಥ ಪ್ರಶ್ನೆಗಳಿಗೆ ಉತ್ತರ. ಸೊ ದಯಮಾಡಿ ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಸೊ ಎಲ್ಲ ವಿಷಯಗಳಲ್ಲಿ ಕೂಡ ಇದೇ ಥರದ ಪ್ರಶ್ನೋತ್ತರ ವಿಡಿಯೋಗಳು ಬರ್ತಾ ಇದ್ದಾವೆ. ಸೊ ದಯಮಾಡಿ ಅವುಗಳನ್ನು ನೋಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಸೊ ಫಸ್ಟ್ ಹೇಳ್ತೀನಿ, ಪೇಜ್ ನಂಬರ್ 5 ಇರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರಗಳು. ಸೊ ಪೇಜ್ ನಂಬರ್ 5 ಇರ್ತಕ್ಕಂಥ ಫಸ್ಟ್ ಕ್ವಶನ್ ಇದೆ, ಈ ಕೆಳಗಿನ ಭೌತ ಗುಣಗಳಿಗೆ ಸರಿ ಹೊಂದೋ ಲೋಹಗಳನ್ನು ಹೆಸರಿಸ್ರಿ ಅಂತ ಕೊಟ್ಟಿದ್ದಾರೆ. ಫಸ್ಟ್ ಒನ್, ಇದು ಕೊಠಡಿಯ ಉಷ್ಣತೆಯಲ್ಲಿ ದ್ರವ ರೂಪದಲ್ಲಿರ್ತದೆ, ಪಾದರಸ ಬರಿಬೇಕು. ಇದನ್ನು ಚಾಕುವಿನಿಂದ ಸುಲಭವಾಗಿ ಕತ್ತರಿಸಬಹುದು. ಉತ್ತರ ಸೋಡಿಯಂ. ಇದು ಉಷ್ಣದ ಉತ್ತಮ ವಾಹಕ ಬೆಳ್ಳಿ. ಇದು ಉಷ್ಣದ ದುರ್ಬಲ ವಾಹಕ ಸೀಸ ಅಂತ ಇತ್ತು. ಇನ್ನು ಎರಡನೇ ಪ್ರಶ್ನೆ ಏನು ಕೊಟ್ಟಿದ್ದಾರೆ ಅಂದರೆ, ಕುಟ್ಯತೆ ಮತ್ತು ತನ್ಯತೆಗಳ ಅರ್ಥಗಳನ್ನು ತಿಳಿಸಿ ಅಂತ ಕೊಟ್ಟಿದ್ದಾರೆ. ಸೊ ನಾನು ನಿಮಗೆ ಅದರ ಅರ್ಥಗಳನ್ನು ಹೇಳಲಿಕ್ಕೆ ಪ್ರಯತ್ನವನ್ನು ಪಡ್ತೀನಿ. ಸೊ ನೆನಪಿಟ್ಕೊಡ್ರಿ, ಕುಟ್ಯತೆ ಅಂದರೆ ಕುಟ್ಟಿ ತೆಳುವಾದ ಹಾಳೆಗಳನ್ನಾಗಿ ಮಾಡಬಹುದಾದ ಲೋಹದ ಗುಣಕ್ಕೆ ಏನಂತ ಕರಿತೀವಿ? ಕುಟ್ಯತೆ ಅಂತ ಕರಿತೀವಿ. ಅಂದರೆ ಚಿನ್ನ ಮತ್ತು ಬೆಳ್ಳಿ ಅತಿ ಹೆಚ್ಚಿನ ಕುಟ್ಯಗಳನ್ನು ಹೊಂದಿರತಕ್ಕಂಥ ಲೋಹಗಳು ಆಗಿದ್ದಾವೆ. ಇದು ಕುಟ್ಯತೆ ಬಗ್ಗೆ ಇತ್ತು. ಇನ್ನು ಎರಡನೇದು ತನ್ಯತೆ ಬಗ್ಗೆ ಕೇಳಿದ್ದಾರೆ. ಏನು ಬರಿಬಹುದಂದರೆ, ತೆಳುವಾದ ತಂತಿಗಳನ್ನಾಗಿ ಎಳೆಯಬಹುದಾದ ಲೋಹಗಳ ಸಾಮರ್ಥ್ಯಕ್ಕೆ ತನ್ಯತೆ ಅಂತ ಕರಿತೀವಿ. ಚಿನ್ನ ಅತಿ ಹೆಚ್ಚಿನ ತನ್ಯತೆ ಹೊಂದಿರುವ ಲೋಹ. ಒಂದು ಗ್ರಾಮ್ ಚಿನ್ನವನ್ನು 2 ಕಿಲೋಮೀಟರ್ ಉದ್ದದ ತಂತಿಗಳನ್ನಾಗಿ ಎಳೆಯಬಹುದು ಅಂತಕ್ಕಂಥ ಪ್ರಶ್ನೆಗೆ ಉತ್ತರಗಳನ್ನು ನೀವೇನು ಮಾಡಬೇಕಾಗಿತ್ತು? ಕೊಡಬೇಕಿತ್ತು. ಇನ್ನು ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ ಸಂಖ್ಯೆ 3 ಇದೆ. ಏನಿದೆ ಅಂದರೆ, ಸೋಡಿಯಂ ಅನ್ನು ಸೀಮೆ ಎಣ್ಣೆಯಲ್ಲಿ ಸಂಗ್ರಹಿಸಿರ್ತಾರೆ ಏಕೆ ಅಂತಕ್ಕಂಥದ್ದು ಕೇಳಿದರೆ, ಇದು ಪೇಜ್ ನಂಬರ್ 12 ಪ್ರಶ್ನೆ. ಓಕೆನಾ? ಪೇಜ್ ನಂಬರ್ 12. ಉತ್ತರ, ಸೋಡಿಯಂ ವಾತಾವರಣದಲ್ಲಿರುವ ಆಕ್ಸಿಜನ್ ಮತ್ತು ನೀರಿನೊಂದಿಗೆ ಕ್ಷಿಪ್ರವಾಗಿ ವರ್ತಿಸ್ತದೆ. ಆ ಕಾರಣ ಸೋಡಿಯಂ ಅನ್ನು ಸೀಮೆ ಎಣ್ಣೆಯಲ್ಲಿ ಏನು ಮಾಡ್ತಾರೆ? ಸಂಗ್ರಹಿಸಿ ಇಡ್ತಾರೆ. ಅದು ಸೀಮೆ ಎಣ್ಣೆಯೊಂದಿಗೆ ವರ್ತಿಸದೆ ಇರುವ ಕಾರಣಕ್ಕೆ. 4ನೇ ಪ್ರಶ್ನೆಗೆ ಹೋಗೋಣ. ಈ ಕೆಳಗಿನ ಕ್ರಿಯೆಗಳಿಗೆ ರಾಸಾಯನಿಕ ಸಮೀಕರಣಗಳನ್ನು ಬರೆಯಿರಿ ಅಂತ ಏನು ಮಾಡಿದಾರಪ್ಪ ಅಂದರೆ ಕೊಟ್ಟಿದ್ದಾರೆ. ಹಬೆಯೊಂದಿಗೆ ಕಬ್ಬಿಣದ ಪ್ರತಿವರ್ತನೆ ಅಲ್ಲಿ ಬರೀಬಹುದಾಗಿತ್ತು. ಏನಪ್ಪ ಅಂದರೆ 3Fe plus 4H2O ಇಟ್ ಗಿವ್ಸ್ Fe3O4 plus 4H2. ಎರಡನೇದು, ಈ ನೀರಿನೊಂದಿಗೆ ಕ್ಯಾಲ್ಸಿಯಂ ಮತ್ತು ಪೊಟ್ಯಾಸಿಯಂಗಳ ಪ್ರತಿವರ್ತನೆ ಅಂತ ಕೇಳಿದ್ದಾರೆ. ಸೊ ನೀರಿನೊಂದಿಗೆ ಕ್ಯಾಲ್ಸಿಯಂ ಅಂದರೆ ಏನು ಬರ್ತದೆ? 2K ಪ್ಲಸ್. ಸೊ ಫಸ್ಟ್ ಕ್ಯಾಲ್ಸಿಯಂ ತಗೊಳ್ಳೋಣ. ಅಂದರೆ ಕ್ಯಾಲ್ಸಿಯಂ Ca ಪ್ಲಸ್ 2H2O ಇಟ್ ಗಿವ್ಸ್ CaOH ಟ್ವೈಸ್ ಪ್ಲಸ್ H2. ಅದೇ ಥರ ಪೊಟ್ಯಾಸಿಯಂಗೆ ಬಂದಾಗ 2K ಪ್ಲಸ್ 2H2O ಇಟ್ ಗಿವ್ಸ್ 2KOH ಪ್ಲಸ್ H2 ಅಂತಕ್ಕಂಥದ್ದು ಉತ್ತರ ಬರಬೇಕು. ಇದು ಎರಡೂ ಸಮೀಕರಣ. ಎರಡನೇ ಉತ್ತರ ಅದಿದೆ, ಕನ್ಫ್ಯೂಷನ್ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. 5ನೇ ಪ್ರಶ್ನೆ, A, B, C ಮತ್ತು D ಎಂಬ 4 ಲೋಹಗಳ ಚೂರುಗಳನ್ನು ತೆಗೆದುಕೊಂಡು ಈ ಕೆಳಗಿನ ದ್ರಾವಣಗಳೊಂದಿಗೆ ಒಂದಾದ ನಂತರ ಒಂದರೊಂದಿಗೆ ಹಾಕಿದೆ. ಬಂದಿರುವಂಥ ಫಲಿತಾಂಶವನ್ನು ಈ ಕೆಳಗಿನಂತೆ ಪಟ್ಟಿಯಲ್ಲಿ ಮಾಡಲಾಗಿದೆ ಅಂತ ಕೇಳಿದ್ದಾರೆ. ಲೋಹ ABCD, ಕಬ್ಬಿಣದ ಸಲ್ಫೇಟ್, ತಾಮ್ರದ ಸಲ್ಫೇಟ್, ಸತುವಿನ ಸಲ್ಫೇಟ್, ಬೆಳ್ಳಿಯ ನೈಟ್ರೇಟ್. ಓಕೆನಾ? ಸೊ ಇಷ್ಟೆಲ್ಲ ಏನು ಮಾಡಿದ್ದಾರೆ ಅಂತಂದರೆ ಅವರು ಕೊಟ್ಟಿದ್ದಾರೆ. ಅದನ್ನು ಸ್ವಲ್ಪ ನೋಡ್ಕೊಡ್ರಿ. ಇನ್ನು ಈ ಮೇಲಿನ ಕೋಷ್ಟವನ್ನು ಉಪಯೋಗಿಸಿಕೊಂಡು ABC ಮತ್ತು D ಲೋಹಗಳಿಗೆ ಸಂಬಂಧಿಸಿದ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ ಅಂತ ಕೊಟ್ಟಿದ್ದಾರೆ. ಸೊ ಅದರಲ್ಲಿ ಫಸ್ಟ್ ಕ್ವಶನ್ ಕೊಟ್ಟಿದ್ದಾರೆ ಅಂದರೆ, ಅತ್ಯಂತ ಕ್ರಿಯಾಶೀಲ ಲೋಹ ಯಾವುದು ಅಂತ ಕೊಟ್ಟಿದ್ದಾರೆ. ಸೊ ರೈಟ್ ಆನ್ಸರ್ B ಅಂತಕ್ಕಂಥದ್ದು ಏನಾಗದಪ್ಪ ಅಂದ್ರೆ ಕ್ರಿಯಾಶೀಲ ಲೋಹ ಆಗದ. ಇನ್ನು ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ ಸಂಖ್ಯೆ 2ನೇದು, ಒಂದು ವೇಳೆ ಬಿಯು ತಾಮ್ರದ ಸಲ್ಫೇಟ್ ದ್ರಾವಣದೊಂದಿಗೆ ಹಾಕಿದಾಗ ನೀವು ಏನನ್ನ ಗಮನಿಸ್ತೀರಿ ಅಂತ ಕೇಳಿದರೆ, ನೀಲಿ ಬಣ್ಣ ಮಸಕಾಗ್ತದೆ. ಏಕೆಂದರೆ ಬಿಯು CuSO4 ದ್ರಾವಣದೊಂದಿಗೆ Cu ಅನ್ನು ಸ್ಥಾನಪಲ್ಲಟಗೊಳಿಸ್ತದೆ ಅಂತ ಉತ್ತರ. 3ನೇ ಪ್ರಶ್ನೆ, A, B, C ಮತ್ತು D ಲೋಹಗಳನ್ನು ಅವುಗಳ ಕ್ರಿಯಾಶೀಲತೆಯ ಇಳಿಕೆಯ ಕ್ರಮದಲ್ಲಿ ಬರೀಲಿಕ್ಕೆ ಕೇಳಿದರೆ B, A, C, D ಅಂತಕ್ಕಂಥ ಉತ್ತರ ಬರಬೇಕು. ಮುಂದಿನ ಪ್ರಶ್ನೆಗೆ ಹೋಗ್ತೀನಿ. ಸಾರರಿಕ್ತ ಹೈಡ್ರೋಕ್ಲೋರಿಕ್ ಆಮ್ಲವನ್ನು ಕ್ರಿಯಾಶೀಲ ಲೋಹಕ್ಕೆ ಸೇರಿಸಿದಾಗ ಬಿಡುಗಡೆ ಆಗೋ ಅನಿಲ ಯಾವುದು? ಕಬ್ಬಿನ ಸಾರರಿಕ್ತ H2SO4 ಜೊತೆ ಪ್ರತಿವರ್ತಿಸುವುದರ ಸರಿದೂಗಿಸಿದ ರಾಸಾಯನಿಕ ಸಮೀಕರಣ ಬರೀರಿ ಅಂತ ಕೇಳಿದ್ದಾರೆ. ಅಲ್ಲಿ ಹೈಡ್ರೋಜನ್ ಅನಿಲ ಬಿಡುಗಡೆ ಆಗ್ತದೆ. ಅಲ್ಲಿ ಸಮೀಕರಣ ಬಂದ್ಬಿಟ್ಟು Fe plus H2SO4 ಇಟ್ ಗಿವ್ಸ್ FeSO4 plus H2 ಅಂತಕ್ಕಂಥದ್ದು ಬರ್ತದೆ. ಮುಂದಿನ ಪ್ರಶ್ನೆಗೆ ಹೋಗ್ತೀನಿ. ಸತುವಿನ ಕಬ್ಬಿಣದ ಸಲ್ಫೇಟ್ ದ್ರಾವಣಕ್ಕೆ ಸೇರಿಸಿದಾಗ ನೀವು ಏನನ್ನ ಗಮನಿಸ್ತೀರಿ? ಅಲ್ಲಿ ನಡೆಯೋ ರಾಸಾಯನಿಕ ಕ್ರಿಯೆಯನ್ನು ಬರೀರಿ. ಇಲ್ಲಿ ಈ ಸತು ಕಬ್ಬಿಣದ ಸಲ್ಫೇಟ್ನಿಂದ ಕಬ್ಬಿಣವನ್ನು ಸ್ಥಾನಪಲ್ಲಟ ಮಾಡ್ತದೆ. Zn plus 2HCl ಇಟ್ ಗಿವ್ಸ್ ZnCl2 plus H2 ಅಂತಕ್ಕಂಥದ್ದು ಉತ್ತರ ಬರಬೇಕು.
ಇನ್ನು ಈ ಮುಂದಿನ ಪ್ರಶ್ನೆಗಳು ಏನಿದಾವಪ್ಪ ಅಂದ್ರೆ ಪೇಜ್ ನಂಬರ್ 17ರಲ್ಲಿರ್ತಕ್ಕಂಥ ಪ್ರಶ್ನೆಗೆ ಉತ್ತರಗಳು ಇದಾವೆ. ಪೇಜ್ ನಂಬರ್ 17 ನೆನಪಿರಲಿ. ಎ ಪ್ರಶ್ನೆ, ಸೋಡಿಯಂ, ಆಕ್ಸಿಜನ್ ಮತ್ತು ಮೆಗ್ನೀಸಿಯಂಗಳ ಎಲೆಕ್ಟ್ರಾನ್ ಚುಕ್ಕೆ ವಿನ್ಯಾಸ ಬರೀರಂತ ಕೇಳಿದ್ದಾರೆ. ಸೊ ಇದು ಸೋಡಿಯಂ ಇದೆ, ಆಕ್ಸಿಜನ್ ಇದೆ, ಮ್ಯಾಗ್ನೀಸಿಯಂ ಇದೆ. ಸೊ ಮೋಸ್ಟ್ ಇಂಪಾರ್ಟೆಂಟ್, ಇದನ್ನು ನೀವು ಏನು ಕಲೀಲೇಬೇಕು. ಎರಡನೇ ಪ್ರಶ್ನೆ, ಇಲೆಕ್ಟ್ರಾನ್ಗಳ ವರ್ಗಾವಣೆಯಿಂದ Na2O ಮತ್ತು MgOಗಳ ಉಂಟಾಗುವಿಕೆಯನ್ನು ತೋರಿಸ್ರಿ ಅಂತ ಕೇಳಿದ್ದಾರೆ. ಸೊ ಅಲ್ಲಿ ನೀವೇನು ಮಾಡಬೇಕಾಗಿತ್ತಪ್ಪ ಅಂದ್ರೆ ಈ ಥರನಾಗಿರ್ತಕ್ಕಂಥ ಪ್ರಶ್ನೆಗೆ ಉತ್ತರಗಳನ್ನು ನೀವು ಕೊಡಬೇಕಾಗಿತ್ತು. ಸೊ ಯಾವ ಥರ ಉಂಟಾಗ್ತದೆ ಅನ್ನೋದನ್ನಲ್ಲಿ ಏನು ಮಾಡಿದ್ದಾರೆ, ಕೊಟ್ಟಿದ್ದಾರೆ. ಸೊ ಸ್ವಲ್ಪ ಕ್ಲಿಯರ್ ಆಗಿ ಅದನ್ನು ನೀವೇನು ಮಾಡಿಕೊಡ್ರಿ, ನೋಡಿಕೊಡ್ರಿ. ಇದು Na ಅದ, ಇದು MgO ಉಂಟಾಗುವಿಕೆ ಅಂತಕ್ಕಂಥದ್ದು ಅದ. ಅದರಲ್ಲಿ ಒಂದು ಸಿ ಪ್ರಶ್ನೆ ಕೇಳಿದ್ದಾರೆ, ಈ ಸಂಯುಕ್ತಗಳಲ್ಲಿರುವ ಅಯಾನುಗಳು ಯಾವುವು ಅಂತ ಕೇಳಿದ್ದಾರೆ ಅಲ್ಲ. ಸೊ ಸಂಯುಕ್ತಗಳಲ್ಲಿರ್ತಕ್ಕಂಥ ಅನಾಯುಗಳು Na2 ನಲ್ಲಿರ್ತಕ್ಕಂಥ ಅಯಾನುಗಳು Na+ ಮತ್ತು O2-, MgO ನಲ್ಲಿರ್ತಕ್ಕಂಥ ಅಯಾನುಗಳು Mg2+ ಮತ್ತು O2- ಅಂತಕ್ಕಂಥದ್ದು ಇತ್ತು. ಇನ್ನು 9ನೇ ಪ್ರಶ್ನೆಗೆ ಬರ್ತೀನಿ. ಅಯಾನಿಕ್ ಸಂಯುಕ್ತಗಳು ಅತಿ ಹೆಚ್ಚಿನ ಕರಗೋ ಬಿಂದುಗಳನ್ನು ಹೊಂದಿವೆ ಏಕೆ ಅಂತ ಕೇಳಿದರೆ ಉತ್ತರ, ಏಕೆಂದರೆ ಅಣುಗಳ ನಡುವಿನ ಪ್ರಬಲ ಅಯಾನಿಕ್ ಬಂಧವನ್ನು ಹೊಡೆಯಲು ಹೆಚ್ಚಿನ ಶಕ್ತಿ ಬೇಕಾಗ್ತದೆ ಅಂತಕ್ಕಂಥದ್ದು ಇತ್ತು. ಇನ್ನು ನಿರೂಪಿಸಿ ಅಂತಕ್ಕಂಥದ್ರಲ್ಲಿ ಏನಿದಪ್ಪ ಅಂದ್ರೆ ಪೇಜ್ ನಂಬರ್ 21ರಲ್ಲಿರ್ತಕ್ಕಂಥ ಪ್ರಶ್ನೆಗಳಿದಾವೆ. ಇಲ್ಲಿ ಸ್ವಲ್ಪ ಮೊದಲಿಗೆ ಮಡ್ಡಿ ಬಗ್ಗೆ ನೋಡ್ಕೊಂಡು ಬರ್ರಿ. ಏನಿದೆ ನೋಡಿ, ಖನಿಜಗಳು ಮತ್ತು ಅದುರುಗಳೊಂದಿಗೆ ಇರುವ ಕಶ್ಮಲಗಳನ್ನೇ ಮಡ್ಡಿ ಅಂತ ಕರೀತಾರೆ. ಹಾಗಾದರೆ ಸೊ ನಿಮಗೆ ಬೇಕಾಗಿರ್ತಕ್ಕಂಥದ್ದು ಖನಿಜಗಳು ಮತ್ತು ಅದುರುಗಳ ಒಂದು ಡೆಫಿನೇಷನ್. ಸೊ ನೋಡಿ, ಖನಿಜಗಳು ಅಂದರೆ ಏನು ಬರಿಬೇಕಂದ್ರೆ ಭೂತೊಗಟೆಯಲ್ಲಿ ನೈಸರ್ಗಿಕವಾಗಿ ದೊರೆತಕ್ಕಂಥ ಧಾತು ಅಥವಾ ಸಂಯುಕ್ತಗಳನ್ನು ಖನಿಜ ಅಂತ ಕರಿತೀವಿ. ಅದುರುಗಳು ಅಂದರೆ ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ನಿರ್ದಿಷ್ಟ ಲೋಹವನ್ನು ಹೊಂದಿರುವ ಮತ್ತು ಆ ಲೋಹವನ್ನು ಲಾಭದಾಯಕವಾಗಿ ಹೊರತೆಗೆಯಬಹುದಾದ ಖನಿಜಗಳನ್ನೇ ಅದುರುಗಳು ಅಂತ ಕರಿತೀವಿ. ಇಷ್ಟು ನೀವೇನು ನಿರೂಪಿಸಿರಿ ಒಳಗಡೆ ಏನು ಮಾಡಬೇಕಾಗಿತ್ತಪ್ಪ ಅಂತಂದರೆ ಅವುಗಳನ್ನು ಬರಿಬೇಕಿತ್ತು. ಇನ್ನು ಮುಂದಿನ ಪ್ರಶ್ನೆಗೆ ಹೋಗ್ತೀನಿ. ಪ್ರಶ್ನೆ ಏನಿದೆ ನೋಡಿ, ಪ್ರಕೃತಿಯಲ್ಲಿ ಮುಕ್ತ ರೂಪದಲ್ಲಿ ದೊರೆತಕ್ಕಂಥ 2 ಲೋಹಗಳನ್ನು ಹೆಸರಿಸ್ರಿ ಅಂತ ಕೇಳಿದ್ದಾರೆ. ಸೊ ಚಿನ್ನ ಮತ್ತು ಪ್ಲಾಟಿನಮ್ ಅಂತಕ್ಕದ್ದನ್ನು ನೀವೇನು ಮಾಡಬೇಕಾಗಿತ್ತಪ್ಪ ಅಂತಂದರೆ ಬರಿಬೇಕಿತ್ತು. ಮುಂದಿನ ಪ್ರಶ್ನೆ, ಲೋಹವನ್ನು ಅದರ ಆಕ್ಸೈಡ್ನಿಂದ ಪಡೆಯಲು ಬಳಸುವ ರಾಸಾಯನಿಕ ವಿಧಾನ ಯಾವುದು ಅಂತ ಕೇಳಿದ್ದಾರೆ. ಸೊ ಅದು ಯಾವ ರಾಸಾಯನಿಕ ವಿಧಾನ ಬರ್ತದಪ್ಪ ಅಂತಂದ್ರೆ ಅಪಕರ್ಷಣ ಕ್ರಿಯೆ ಅಂತಕ್ಕಂಥದ್ದು ಸರಿಯಾದ ಉತ್ತರ ಬರ್ತದೆ. ಇನ್ನು ಮುಂದಿನ ಪ್ರಶ್ನೆ ಏನದಪ್ಪ ಅಂದ್ರೆ ಲೋಹಗಳಾದ ಸತು, ಮೆಗ್ನೀಸಿಯಂ. ಇದು ಪೇಜ್ ನಂಬರ್ 24ರಲ್ಲಿರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರಗಳು ಇದಾವೆ. 24ರಲ್ಲಿ ಏನಿದೆ, ಲೋಹಗಳಾದ ಸತು, ಮೆಗ್ನೀಸಿಯಂ ಮತ್ತು ತಾಮ್ರಗಳ ಆಕ್ಸೈಡ್ಗಳನ್ನು ಕೆಳಗಿನ ಲೋಹಗಳೊಂದಿಗೆ ಕಾಸಬೇಕು. ಕಾಸಿದಾಗ ಏನು ಸ್ಥಾನಪಲ್ಲಟ ಕ್ರಿಯೆ ಆಗ್ತದೆ ಅನ್ನೋದನ್ನು ಬರಲಿಕ್ಕೆ ಕೇಳಿದ್ದಾರೆ. ಆಲ್ರೆಡಿ ಉತ್ತರಗಳಲ್ಲಿ ಕೊಟ್ಟಿದ್ದೀವಿ, ಇದನ್ನು ಸ್ವಲ್ಪ ನೋಡಿಕೊಂಡು ಬರೀರಿ. 14ನೇ ಪ್ರಶ್ನೆ, ಯಾವ ಲೋಹಗಳು ಸುಲಭವಾಗಿ ಸಂಕ್ಷಾರಣಕ್ಕೆ ಒಳಗಾಗೋದಿಲ್ಲ ಅಂತ ಕೇಳಿದರೆ ಅಲ್ಲಿ ಕ್ರಿಯಾಶೀಲ ಸರಣಿಯಲ್ಲಿರ್ತಕ್ಕಂಥ ಲೋಹಗಳು ಚಿನ್ನ ಮತ್ತು ಪ್ಲಾಟಿನಮ್ ಅನ್ನೋದೇ ಉತ್ತರ. ಲಾಸ್ಟ್ ಮಿಶ್ರ ಲೋಹಗಳು ಅಂದ್ರೆ ಏನು, ವೆರಿ ಇಂಪಾರ್ಟೆಂಟ್. 2 ಅಥವಾ ಹೆಚ್ಚು ಲೋಹಗಳ ಅಥವಾ ಲೋಹ ಅಲೋಹಗಳ ಸಮರೂಪದ ಮಿಶ್ರಣವನ್ನು ನಾವೇನಂತೀವಪ್ಪ ಅಂದರೆ ಮಿಶ್ರ ಲೋಹ ಅಂತ ಕರಿತೀವಿ. ಇಷ್ಟು SSLC ಸೈನ್ಸ್ನಲ್ಲಿರ್ತಕ್ಕಂಥ 2ನೇ ಭಾಗದ ಮೊದಲ ಪಾಠ ಲೋಹಗಳು ಮತ್ತು ಅಲೋಹಗಳು ಪಾಠದಲ್ಲಿರ್ತಕ್ಕಂಥ ಪಾಠದ ಮಧ್ಯದಲ್ಲಿರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರಗಳೇ ಇತ್ತು. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅಭ್ಯಾಸ ಪ್ರಶ್ನೆಯ ಉತ್ತರಗಳೊಂದಿಗೆ ಚರ್ಚೆ ಮಾಡ್ತೀನಿ. ದಯಮಾಡಿ ವಿಡಿಯೋಗಳನ್ನು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದೆ.